3 ಕ್ಷೇತ್ರಗಳ ಉಪಚುನಾವಣೆ ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು ಜೆಡಿಎಸ್ ನಮ್ಮ ಮಿತ್ರ ಪಕ್ಷ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತ ಹೇಳಿ ಬಹಳ ವಿಶ್ವಾಸನ ಇಟ್ಕೊಂಡಿದ್ವಿ. ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನು ಎರಡು ಮಾತಿಲ್ಲ. ಎರಡೂ ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರುವಂತ ದಿನಗಳಲ್ಲಿ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನ ಸರಿಪಡಿಸಿಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಸಂಡೂರಲ್ಲಿ ತಾವು ಪ್ರತಿಕ್ರಿಯೆ ತಗೊಂಡಿದ್ರೆ ಏನೆಲ್ಲ, ಯಾಕೆ ಆಡಳಿತ ಪಕ್ಷ ನಿರ್ದೇಶ ಹಾಕೋದಕ್ಕೆ ಏನೆಲ್ಲ ಕಾರಣಗಳಾಗುವುದು ತಮಗೆ ಈ ಚಿತ್ರದ ಮಾಹಿತಿ ಏನಿದೆ ಸರ್? ಈಗ ಬರೇ ಫಲಿತಾಂಶ ಸಿಕ್ಕಿದೆ ಅಷ್ಟೇ, ಬೇರೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಆದರೆ ಮೊದಲ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹತ್ತತ್ರ 80,000 ಮತಗಳನ್ನ ನಾವು ಪಡೆದುಕೊಂಡಿದ್ದೇವೆ. 80,000 ಮತಗಳನ್ನು ಪಡೆದುಕೊಂಡಿದ್ದೇವೆ. ಒಂದು ಹೊಸ ಮೊದಲ ಬಾರಿ ಅಷ್ಟು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೂ ಕೂಡ ನಾವು 8,000 ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನೂ ಕೂಡ ಹಾಕಿದ್ವಿ. ಆದರೆ ಅದ್ರ ನಡುವೆನೂ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಸಂಡೂರಿನ ಫಲಿತಾಂಶನ ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ. ಖಂಡಿತ ಉತ್ತಮ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆದುಕೊಂಡಿದ್ದೇವೆ. ಬರುವಂತ ದಿನಗಳಲ್ಲಿ ಅಲ್ಲಿ ನಾವೆಲ್ಲರೂ ಕೂತು ನಮಗೆ ಹಿನ್ನಡೆಗೆ ಕಾರಣಗಳೇನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಸರಿಪಡಿಸಿಕೊಳ್ಳೋ ಕೆಲಸ ನಾವು ಮಾಡ್ತೇವೆ. ಬಿಜೆಪಿಗೆ ಪೂರಕವಾದಂತಹ ವಾತಾವರಣ ಇತ್ತು, ವಕ್ಫ್ ವಿಚಾರ ಇರಬಹುದು ಅಥವಾ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಣದ ಬಗ್ಗೆ ಜಮೀರ್ ಅಹಮದ್ ಮಾತಾಡಿದಂಥದ್ದು, ಈ ರೀತಿ ಅನ್ನೋದಕ್ಕೆ ನಿಮಗೆ ಡಿಕ್ಲೇರ್ಡ್ ರಿಸಲ್ಟ್ ಅನ್ನೋದಕ್ಕೆ ಶಿಗ್ಗಾಂವ್ ಇತ್ತು. ಆದರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಬರಲಿಲ್ಲ. ಖಂಡಿತ ನಮ್ಮ ಶಿಗ್ಗಾಂವು ಆಘಾತ ತಂದಿದೆ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಸುಪುತ್ರರಲ್ಲಿ ಸ್ಪರ್ಧೆ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ರು. ಅದರ ನಡುವೆ ಮತ್ತೆ ಬೊಮ್ಮಾಯಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲೊಂದು ಕಡೆ ಜನ ಇವತ್ತು ಆಡಳಿತ ಪಕ್ಷದ ಪರವಾಗಿ ವಾಲಿದ್ದಾರೆ. ಅದು ಕೂಡ ಎಲ್ಲ ಹಿರಿಯರು ಕೂತು ನಾವು ವಿಮರ್ಶೆಯನ್ನು ನಾವು ಮಾಡ್ತೇವೆ, ಸೋಲಿನ ಕಾರಣಗಳೇನು ಅಂತ. ಥ್ಯಾಂಕ್ ಯು, ಧನ್ಯವಾದ.